ಅಕ್ಕಿ ಉದ್ದಿನಬೇಳೆ ಏನನ್ನು ಯೂಸ್ ಮಾಡಲಾರ್ದನ ದೋಸೆ, ಪಡ್ಡು, ಇಡ್ಲಿ, ಉತ್ತಪ್ಪ ಎಲ್ಲವನ್ನು ಮಾಡ್ಕೋಬೋದು. ಹಲೋ ಫ್ರೆಂಡ್ಸ್, ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಒಳಗೆ ನಾನು ಅಕ್ಕಿ ಉದ್ದಿನಬೇಳೆ ಯಾವುದನ್ನು ಯೂಸ್ ಮಾಡೋಕತ್ತಿಲ್ಲ. ಬರೀ ಅದ್ರ ಬದಲು ಬಾರ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ಯೂಸ್ ಮಾಡಿ ಕ್ರಿಸ್ಪಿಯಾಗಿ ದೋಸೆನೂ ಮಾಡ್ಕೋಬೋದು, ಪಡ್ಡೂ ಮಾಡ್ಕೋಬೋದು, ಇಡ್ಲಿ, ಉತ್ತಪ್ಪ, ಸೆಟ್ ದೋಸೆನೂ ಮಾಡ್ಕೋಬೋದು. ಬರೀ ಒಂದು ಬ್ಯಾಟರಿಂದ 3 ರಿಂದ 4 ಥರ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಇಲ್ಲಿ ನಾನು 1 ಲೋಟ ಬಾರ್ಲಿ ಅಕ್ಕಿಗೆ 1 ಲೋಟ ಹೆಸರುಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ನೀರು ಹಾಕಿ 2 ರಿಂದ 3 ಸತಿ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ಬಾರ್ಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಎಲ್ಲರಿಗೂ ಗೊತ್ತು. ಇದರೊಳಗೆ ನಾರಿನಾಂಶ ಜಾಸ್ತಿ ಇರ್ತೈತಿ ಅಂತ ಹೇಳ್ತಾರೆ ಮತ್ತು ಇದು ಬಾಡಿ ಕೂಲ್ ಆಗಿರ್ತೈತಿ ಅಂತ ಹೇಳ್ತಾರೆ. ಸೊ ಇಲ್ಲ ಬಾರ್ಲಿನ ಯೂಸ್ ಮಾಡಕತ್ತೀನಿ. ಬಾರ್ಲಿ ಮತ್ತು ಹೆಸರುಬೇಳೆ ಮಾತ್ರ, ಬೇರೆ ಯಾವುದೇ ಅಕ್ಕಿನ ನಾನು ಇದ್ರ ಬೇಳೆನೂ ಯೂಸ್ ಮಾಡಕತ್ತಿಲ್ಲ. ಈಗ ಇದನ್ನು ತೊಳೆದು ಸ್ವಲ್ಪ ನೀರು ಹಾಕಿ ಒಂದು 6 ರಿಂದ 7 ಗಂಟೆ ನೆನೆ ಬಿಟ್ಬಿಡಬೇಕು. ಈಗಿದೆ ನಾನು ನೆನೆ ಹಾಕಿ 7 ತಾಸು ಆಯ್ತು. ನೋಡಿರಿ ಬಾರ್ಲಿ ಮತ್ತು ಹೆಸರುಬೇಳೆ ಎಷ್ಟು ಚಲೋ ತಂಗೆ ನೆನೆದೈತಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾವು ಬೇರೆ ಅಕ್ಕಿ ಮತ್ತು ಉದ್ದಿನಬೇಳೆದ ಬ್ಯಾಟರ್ ಎಲ್ಲ ರೆಡಿ ಮಾಡ್ತೇವಲ್ಲ ಅದೇ ರೀತಿ ಇಷ್ಟು ಫೈನಾಗಿ ರುಬ್ಬಿದ್ರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೇನೆ ನಾನು. ಇದೇ ರೀತಿ ನೆನೆಸಿರೋ ಎಲ್ಲ ಬೇಳೆನೂ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಈ ರೀತಿ ಒಂದು ಕಪ್ಪಷ್ಟು ನೀರು ಹಾಕೇನು ಇದಕ್ಕೆ ಹಾಕಿ ಇದನ್ನ ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 7 ರಿಂದ 8 ತಾಸು ನೆನೆಯಕ್ಕೆ ಬಿಡಬೇಕು. ಈಗ 8 ತಾಸು ಆದಮೇಲೆ ನೋಡಿರಿ ಚಲೋತ್ತಂಗೆ ಫರ್ಮೆಂಟ್ ಆಗೈತಿದೆ ಹಿಟ್ಟು. ನೋಡಿರಿ ಎಷ್ಟು ನಾನು ಇದಕ್ಕೆ ಉದ್ದಿನಬೇಳೆದು ಏನೂ ಯೂಸ್ ಮಾಡಿಲ್ಲ, ಬರೀ ಹೆಸರುಬೇಳೆ ಮತ್ತು ಬಾರ್ಲಿ ಅಕ್ಕಿನ ಮಾತ್ರ ಎಷ್ಟು ಚಲೋ ಫರ್ಮೆಂಟ್ ಆಗೈತಿ. ಈ ರೀತಿ ಇದನ್ನ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾ ಮತ್ತು ಎಕ್ಸ್ಟ್ರಾ ನೀರದು ಏನು ಹಾಕೋಂಗಿಲ್ಲ, ಯಾಕಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತಿ ಈಗಿದ್ದ. ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಈ ರೀತಿ ಚಲೋತ್ತಂಗೆ ಮಿಕ್ಸ್ ಮಾಡ್ಕೋತೇನೆ. ನಾನು ಇದಕ್ಕೆ ಸೋಡಾ ಏನು ಹಾಕಕತ್ತಿಲ್ಲ, ಬರೀ ಉಪ್ಪಷ್ಟೇ ಯೂಸ್ ಮಾಡಕತ್ತೇನೆ. ಉಪ್ಪು ಹಾಕಿ ಇದನ್ನ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ನಾನಿಲ್ಲಿ ಫಸ್ಟ್ ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ. ಇದನ್ನು ಹಂಚ್ಕಾಯ್ದ್ಮೇಲೆ ಸ್ವಲ್ಪ ನೀರು ಚಿಮ್ಕೊಡೋದು ಒಂದು ಬಟ್ಟೆಯಿಂದ ಒರೆಸಿ ಇದಕ್ಕೆ ನಾವು 1 ದೋಸೆ ಆಗುವಷ್ಟು ಹಿಟ್ಟು ಹಾಕಿ, ನಾವು ಎಷ್ಟು ದೋಸೆ ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು. ದೋಸೆ ಹಾಕೋ ಮುಂದೆ ಕಟ್ ಆಗ್ತೈತಿ ಅಂತ ಏನು ಇಲ್ಲ, ನಾವು ಎಷ್ಟು ದೊಡ್ಡದು ಇರ್ತೈತಿಲ್ಲ ಅಷ್ಟು ದೊಡ್ಡ ದೋಸೆ ಬೇಕಂದ್ರೂ ಹಾಕೋಬೋದು. ಭಾಳ ನೀಟಾಗಿ ಬರ್ತೈತಿ ದೋಸೆ ಮತ್ತು ಅಷ್ಟು ಕ್ರಿಸ್ಪಿಯಾಗಿನೂ ಇರ್ತೈತಿ ಇದು, ಮತ್ತು ತಿನ್ನೋಕೆ ಮಾತ್ರ ಅಷ್ಟು ಟೇಸ್ಟಾಗಿ ಇರ್ತೈತಿ. ಇದಕ್ಕೆ ಮೇಲೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಈ ಥರ ಹಾಕ್ಕೊಂಡೆ, ಅಂದರೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ ಇದು. ಸ್ವಲ್ಪ ಇದು ಬೆಂದ ಮೇಲೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೇಲೆ ಒಂದು ಸ್ವಲ್ಪ ತುಪ್ಪ, ಬೇಕಿಂದ್ರೆ ಸ್ವಲ್ಪ ಚಟ್ನಿ ಪುಡಿನ ಹಾಕಿ ಇದನ್ನು ಈಸಿಯಾಗಿ ತೆಗಿಬೋದು. ಈಸಿಯಾಗಿ ಬರ್ತೈತೆ ದೋಸೆ. ನೋಡಿರಿ ಕಲರೂ ಎಷ್ಟು ಮಸ್ತ್ ಬಂದೈತಿ. ನಾವು ಇದಕ್ಕೆ ಸೋಡಾ ಏನೂ ಯೂಸ್ ಮಾಡಿಲ್ಲ, ಬರೀ ಮೆಂತೆ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ಮತ್ತು ಅಷ್ಟು ಕ್ರಿಸ್ಪಿಯಾಗಿನೂ ಇರ್ತೈತಿ. ಇದು ನಾವು ಎಷ್ಟು ದೊಡ್ಡ ದೋಸೆ ಬೇಕಂದ್ರೂ ಹಾಕೋಬೋದು. ಈಗ ನಾನು ನೋಡಿರಿ ನಿಮಗೆ ಮುರಿದು ತೋರಿಸ್ತೇನೆ ಇದನ್ನು. ಈ ಸೌಂಡ್ ಕೇಳೋದ್ರಿಂದನೇ ಗೊತ್ತಾಗ್ತೈತಿ ಇದು ಎಷ್ಟು ಕ್ರಿಸ್ಪಿ ಆಗೈತಿ ಅಂತ ಹೇಳಿ. ಇದನ್ನು ನಾನೀಗ ಇದೇ ಬ್ಯಾಟರಿಂದನೇ ನಿಮಗೆ ಉತ್ತಪ್ಪನೂ ಹಾಕಿ ತೋರಿಸ್ತೀನಿ. ಒಂದು ಸೌಟಷ್ಟು ಹಿಟ್ಟು ಹಾಕ್ಕೊಂಡು ಇದಕ್ಕೆ ಮೇಲೆ ನಮಗೆ ಬೇಕಂದ್ರೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರಿದಿದ್ದು ಕ್ಯಾರೆಟ್ ಹಾಕ್ಕೊಂಡೇನಿ. ನಾವು ಇದ್ರಾಗ ಏನು ಬೇಕು ಅದು ಆ್ಯಡ್ ಮಾಡ್ಕೋಬೋದು, ಬೇಡ ಅನಿಸಿದ್ದು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಬೆಂದಿಸಿ ಮತ್ತು ಎರಡು ಸೈಡ್ ಬೆಂದಿಸ್ಬೇಕಾಗ್ತೈತೆ ಉತ್ತಪ್ಪನ. ಈ ರೀತಿ ಮಾಡಿ ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ರಾತ್ರಿ ಊಟದ ಟೈಮಿಗೆ ಬೇಕಂದ್ರೂ ಮಾಡ್ಕೋಬೋದು. ಮತ್ತು ಇದನ್ನು ಒಂದು ಸರಿ ನಾವು ಬಾರ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ದೋಸೆ ಇಡ್ಲಿ ಮಾಡಾಕತ್ತೀವಪ್ಪ ಅಂತಂದರೆ ನಾವು ಅಕ್ಕಿ ಉದ್ದಿನಬೇಳೆನ ಮರಿತೀವಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಇದನ್ನ 2 ಕಡೆ ಬೆಂದಿಸಿದ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಚಟ್ನಿ ಪುಡಿ ಬೇಕಂದ್ರೆ ಹಾಕೋಬೋದು. ಈಗ ಇದೇ ಬ್ಯಾಟರಿಂದ ನಾನು ನಿಮ್ಗೆ ಪಡ್ಡೂ ಹಾಕಿ ತೋರಿಸ್ತೀನಿ. ಇವತ್ತೆಲ್ಲನೂ ನಾನು ನಿಮ್ಗೆ ಇಡ್ಲಿ, ದೋಸೆ, ಪಡ್ಡು, ಉತ್ತಪ್ಪ ಎಲ್ಲನೂ ಮಾಡಿ ತೋರಿಸ್ತೀನಿ. ಇದಕ್ಕೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾನಿಲ್ಲೇ ಮಸಾಲ ಪಡ್ಡು ಮಾಡತ್ತೇನೆ. ಬೇಕಂದ್ರೆ ಪ್ಲೇನ್ ಪಡ್ಡೂ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೇನೆ ನಾನು ಈ ಬ್ಯಾಟರ್ಗೆ. ಇದಕ್ಕೆ ಮೇಲೆ ಪಡ್ಡು ಹಾಕಿ ಸ್ವಲ್ಪ ಮುಚ್ಚಿ 1-2 ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸಿ ಆಮೇಲೆ ಈ ರೀತಿ ಈಸಿಯಾಗಿ ಇದನ್ನು ತಿರುವಿ ಹಾಕ್ಬೋದು. ಅಂಟ್ಕೋತೈತಿ ಅಂತ ಏನೂ ಇಲ್ಲ, ಈಸಿಯಾಗಿ ಬರ್ತೈತಿ ಇದು. ಈ ರೀತಿ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ. ಪಡ್ಡು ತಿನ್ನೋಕೆ ಕ್ರಿಸ್ಪಿ ಇದ್ರೇ ಟೇಸ್ಟ್. ಈ ರೀತಿ ಲೋ ಫ್ಲೇಮ್ನಾಗನ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಪಡ್ಡು ರುಚಿಯಾಗಿರ್ತೈತಿ. ಈ ರೀತಿ ಒಂದೇ ಬ್ಯಾಟರಿಂದ ನಮಗೆ ಯಾವ ಬ್ರೇಕ್ಫಾಸ್ಟ್ ಇಷ್ಟನೋ ಅದನ್ನು ನಾವು ಮಾಡ್ಕೋಬೋದು.
ಈಗ ನೋಡಿರಿ ಪಡ್ಡ ರೆಡಿ ಆಯ್ತು. ಕಲರೂ ಎಷ್ಟು ಮಸ್ತ್ ಬಂದೈತಿ, ತಿನ್ನೋಕ್ಕೂ ಅಷ್ಟು ಟೇಸ್ಟಿನೂ ಆಗಿರ್ತೈತಿ ಮತ್ತು ಕ್ರಿಸ್ಪಿನೂ ಆಗಿರ್ತೈತಿ. ಈಗ ಇದನ್ನು ತೆಗೆದು ನಮ್ಗೆ ಇದು ಬ್ಯಾಟರ್ಲೆ ನಿಮಗೆ ಇಡ್ಲಿನೂ ಹಾಕಿ ತೋರಿಸ್ತೀನಿ. ನಾನು ಒಂದು ಸ್ವಲ್ಪ ಇಡ್ಲಿ ಹಾಕೋಕ್ಕಂತ ಹಿಟ್ಟು ಸಪ್ರೇಟ್ ತೊಗೊಂಡೇನಿ. ನಾನು ಇದಕ್ಕೆ ಸೋಡಾ ಏನೂ ಹಾಕಿಲ್ಲ, ಬೇಕಂದ್ರೆ ನೀವು ಸ್ವಲ್ಪ ಸೋಡಾ ಹಾಕೋಬೋದು ಇಡ್ಲಿ ಹಾಕೋಕ್ಕೆ, ಅಂದರೆ ಸ್ವಲ್ಪ ಸಾಫ್ಟ್ ಆಗ್ತೈತಿ. ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ. ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಹಾಕಿ ನಾನಿಲ್ಲಿ ಒಂದು ಪಾತ್ರೆ ನೀರು ಕಾಯಕ್ಕಿಟ್ಟಿದ್ದೆ. ಅದನ್ನು ಮುಂಚೆ ಒಂದು 10 ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸಿದ್ರೆ ನೋಡಿರಿ ಇಡ್ಲಿ ರೆಡಿ ಆಯ್ತು. ಇದು ಕಲರ್ ಸ್ವಲ್ಪ ಚೇಂಜ್ ಅನ್ನಿಸ್ಬೋದು, ಅಂದ್ರೆ ನಾವು ಅಕ್ಕಿಯಿಂದ ಮಾಡಿರೋ ಅಥವಾ ರವಾದಿಂದ ಮಾಡಿರೋ ಇಡ್ಲಿ ಸ್ವಲ್ಪ ವೈಟ್ ಕಲರ್ ಬಂದಿರ್ತೈತಿ. ಇದು ಬಾರ್ಲಿ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಇರ್ತೈತಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಅದ್ರ ಟೇಸ್ಟ್ನಾಗ ಏನೂ ಚೇಂಜ್ ಆಗಂಗಿಲ್ಲ, ಅಷ್ಟು ರುಚಿಯಾಗಿರ್ತೈತಿ ಇದು. ಮತ್ತು ಎಷ್ಟು ಸಾಫ್ಟ್ ಆಗೈತಿ. ನಾವು ಇದನ್ನು ನೋಡಿದರೆ ಸೋಡಾ ಏನೂ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ಸಾಫ್ಟ್ ಆಗೈತಿ ಇಡ್ಲಿ. ಪಡ್ಡೂ ಅಷ್ಟೇ ಮೇಲೆ ಕ್ರಿಸ್ಪಿ ಮತ್ತು ಒಳಗೆ ಸಾಫ್ಟಾಗಿ ತಿನ್ನೋಕ್ಕಷ್ಟ ಟೇಸ್ಟ್ ಆಗಿರ್ತೈತಿ. ಈ ರೀತಿ ನಾವು ಬರೀ ಬಾರ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಈ ಥರ 3ರಿಂದ 4 ಥರ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಇದನ್ನು ಚಟ್ನಿ, ಪಲ್ಯ, ಸಾಂಬಾರ ಇದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಒಂದು ಸರಿ ನಾವು ಬಾರ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಈ ರೀತಿ ಬ್ರೇಕ್ಫಾಸ್ಟನ್ನು ಮಾಡಿದರೆ ನಾವು ಅಕ್ಕಿ ಉದ್ದಿನಬೇಳೆ ಹಾಕಿ ದೋಸೆ ಮತ್ತು ಪಡ್ಡು ಇಡ್ಲಿ ಮಾಡೋದನ್ನು ಬಿಡ್ತೀವಿ. ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಅಷ್ಟು ಹೆಲ್ದಿನೂ ಹೌದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.